ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ನೋಡಿ ನಮ್ಮ ಚೆರಿ ಪಾಪ ಅನ್ನಿಸ್ಬಿಡ್ತು ನನಗೆ. ಮನೆ ತುಂಬ ಮರಿಗಳಾಗ್ಬಿಟ್ಟು ನಮ್ಮ ಚೆರಿ ಎಲ್ಲೋದ್ರೂ ಅದರಿಂದನೇ ಮರಿಗಳು ಸುತ್ತಾಡ್ತಿದ್ದಾವೆ. ಅದು ನೋಡೋಕೆ ಒಂಥರ ಖುಷಿ ಆಯಿತು. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ ನೋಡಿ ನೀವೇ ಗೊತ್ತಾಗುತ್ತೆ ಯಾಕೆ ಮಂಚೆಲ್ಲ ಈ ಥರ ತೆಗ್ದು ಇದು ಮಾಡ್ತಿದ್ದೀವಿ ಅಂದರೆ, ನಮ್ಮ ಕರಿಯನೂ ಅಂದರೆ ನಮ್ಮ ಮನೆ ಬೇಕು ಇನ್ನೊಂದು ಬೇಕು ಜಗಳ ಆಡಿಬಿಟ್ಟು ನನ್ನ ರೂಮ್ ಪೂರ್ತಿ ಗಲೀಜು ಮಾಡಾಕ್ಬಿಟ್ಟಿದ್ದು. ಅಪ್ಪ ದೇವರೇ, ನಾನು ಅಪ್ಪ ಸೇರ್ಕೊಂಡಿಬ್ಬರು ಎಲ್ಲನೂ ಆಚೆ ಹಾಕ್ಬಿಟ್ಟು ನೀಟಾಗಿ ರೂಮ್ ಕ್ಲೀನ್ ಮಾಡ್ಕೊಂಡ್ವಿ. ನಮ್ಮ ಕರಿಯ ನೋಡಿ ಜಗಳಾಡಿ ಸುಸ್ತಾಗ್ಬಿಟ್ಟು ಹೆಂಗೆ ಮಲ್ಗೋನೆ ಅಂತ. ಆಮೇಲೆ ನಾಳೆ ನಮ್ಮದು ವಾರ ಅಂದರೆ ಮನೆ ಪೂಜೆ ಇತ್ತು, ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋಣ ಅಂತ ನೈಟೇ ರವೆಲ್ಲ ಹುರಿದಿಟ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ 6 ಗಂಟೆಗೇ ಎದ್ದೆ. ನಮ್ಮ ತಾತ ಒಲೆಗೆ ಬೆಂಕಿ ಹಾಕ್ಬಿಟ್ಟು ಅಂದರೆ ನೀರು ಕಾಸ್ಕೊಂಡು ಕೂತಿದ್ರು. ನಮ್ಮ ಅಪ್ಪ ಹಸ ಎಲ್ಲನೂ ಆಚೆ ಕಟ್ಬಿಟ್ಟು ಕೊಡಿಗೆ ಕಸ ಗುಡಿಸ್ತಾ ಇದ್ದರು. ನಾನು ಮನೆ ಕಸ ಗುಡಿಸೋಣ ಅಂತ ಪೊರ್ಕೆ ತಗೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡೆ. ನಾನು ಮನೆ ಒಳಗಡೆ ಕಸ ಗುಡಿಸ್ತಿದ್ರೆ ನಮ್ಮ ಅಪ್ಪ ಪಾಪ ನನಗೆ ಎಷ್ಟು ಹೆಲ್ಪ್ ಮಾಡಿಕೊಡುತ್ತೆ ಅಂದರೆ, ನಮ್ಮ ಅಪ್ಪ ಕಾಂಪೌಂಡ್ ಕಸ ಗುಡಿಸ್ಕೊಡ್ತಿತ್ತು ನನಗೆ. ಇದೆಲ್ಲ ಆದಮೇಲೆ 6:30 ಅನ್ನೋ ಹಂಗೆ ನೆಲ ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಸ ಹೊಡಿಲಿಕ್ಕೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ತೊಗೊಂಡಿತ್ತು. ನಮ್ಮ ಅಪ್ಪ ನೋಡಿ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಪಾತ್ರೆ ಎಲ್ಲ ತೊಳ್ಕೊಡ್ತು. 7:30 ಅನ್ನೋ ಹಾಗೆ ನಾನು ಸ್ನಾನಕ್ಕೆ ಹೊರಟೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಹೆಂಗಿದ್ರು ಕೇಸರಿಬಾತ್ ಮಾಡಿದ್ನಲ್ಲ ಅಂತ ಹಾಗೆ ದೇವ್ರ ಮನೆಗೆ ಸ್ವಲ್ಪ ಇಟ್ಬಿಟ್ಟು 8 ಗಂಟೆ ಅಷ್ಟರೊಳಗೆಲ್ಲ ಪೂಜೆ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಉಪ್ಪಿಟ್ಟು ಇವಾಗ ಮಾಡಿದೆ, ಅಂದರೆ ಪೂಜೆ ಮುಗಿಸ್ಕೊಂಡು ಉಪ್ಪಿಟ್ಟು ಮಾಡಿದೆ. ಮಾಡಿಟ್ಬಿಟ್ರೆ ಸುಮ್ಮನೆ ಇದೆ ಗಟ್ಟಿಯಾಗುತ್ತೆ, ತಿನ್ನೋಕ್ಕೆ ಚೆನ್ನಾಗಲ್ಲ ಅಂತ ಉಪ್ಪಿಟ್ಟೆಲ್ಲ ಮಾಡಿಟ್ಬಿಟ್ಟು ನಾನು ಈ ಥರ ರೆಡಿ ಆಗಿಬಿಟ್ಟು ಬ್ಯಾಗ್ ತೊಗೊಂಡು ಹೊರಟೆ, ಅಂದರೆ ಕೆಲ್ಸಕ್ಕೆ ಹೊರಟೆ. ಅಪ್ಪ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಸ್ಟ್ಯಾಂಡಿಗೆ ಹೊರಟರು. ನಾನು ಬಸ್ ಹತ್ಕೊಂಡು ಕೆಲ್ಸಕ್ಕೆ ಹೋದೆ.